ಈ ಶಿಲ್ಪಿಗೆ ಏನು ದೊಡ್ಡ ರೋಗ ಬಂತು. ಅದೇನೋ ಸರ ಕಳೆದಾಗಿಂದನ ಚಳಿ ಜ್ವರ ಬಂದು ಬಿತ್ಕೊಂಡವಳೆ. ಅದು ಎಷ್ಟು ಔಷಧಿ ಕೊಡ್ಸಿದ್ರು ವಾಸಿ ಆಗಂಗೆ ಇಲ್ಲ. ಅಯ್ಯೋ, ಅದು ಯಾವಾಗ ಚೆನ್ನಾಗಿ ಆಗ್ತಾಳೋ ಏನು ಸುಡುಗಾಡೋ. ನಾನೇ ಅಡುಗೆ ಮಾಡಿ ಅವಳಿಗೆ ಇಕ್ಕೊಡಂಗಾಗೈತಿ, ನಾನು ಅವಳು ಸೇವೆ ಮಾಡಂಗಾಗೈತಿ. ನಾನು ತರಕಾರಿ ಮಾರ್ಕೊಂಬಂದು ಅಡುಗೆ ಮಾಡಿ ಅವಳಿಗೆ ಒಂಬಕ್ಕೆ ಕೊಟ್ಟು ಅಯ್ಯೋ ಸಾಕದಂಗಾಗೈತಿ. ಅಲ್ಲಿ ಯೋಸ್ತಿನ ಆತು ಮನಿಕೆಂಡು ಇನ್ನ ಎದ್ದಳಂಗೆ ಇಲ್ಲ ಮರಗಿತ್ತಿ. ಈ ಅಪ್ಪ ಎಲ್ಗೆ ಹೋಗಿದ್ದ, ಇವಾಗ ಬರ್ತಾ ಇದ್ದಾನೆ. ಬಾ ಬಾ ಜಲ್ದಿ. ಯಾಕೆ ಹೇಳಿ ಏನಾಯ್ತು? ಶಿಲ್ಪ ಏನನ ಸೆನಕಾದ್ಲ ಹೆಂಗೆ? ಎತ್ಲೆ ಚಳಿ ಜ್ವರ ಬಿಟ್ವಿ. ಅವಳಿಗೆ ಯಾಕ ಬಿಡಂಗೆ ಕಾಣಿಸ್ತಾ ಇಲ್ಲ. ಬಿಡು, ಆ ಸರ ಹೋಯ್ತು ಅಂತ ಅದೇ ತಲೆಗಿಕ್ಕೊಂಡು ಸೆನಕಿಲ್ದೆ ಗೊಬ್ಬರ ಹಾಕೊಂಡು ಮನಿಕೊಂಡವಳೆ. ಉಣ್ಣು ಅಂದ್ರೆ ಉಂಬಲ್ಲ, ಯಾವಾಗಾದ್ರೂ ಉಮ್ಲೇಳು. ನನಗೇನು ಅಡುಗೆ ಮಾಡಿದ್ದೀನಿ, ಒಂದಿಟ್ಟು ಅನ್ನ ಸಾರನು ಉಮ್ತಾಳೋ ಬಿಡ್ತಾಳೋ. ನಾನು ತರಕಾರಿ ಮಾರ್ಕೊಂಡು ಬರಬೇಕು. ನೀನು ಎಲ್ಗೆ ಹೋಗಿದ್ದೆ? ನಾನು ಇಲ್ಲೇ ಹೋಗಿದ್ದೆ ಊರ ಕೆಲ್ಗಾನ. ಯಾಕೆ ಹೇಳು? ಯಾಕೂ ಇಲ್ಲ, ನೀನು ಎಣ್ಣೆ ಕುಡ್ದು ಎಲ್ಲನ ಬಿದ್ದು ಗಿದ್ಕೊಂಡಿಯಾ? ಉಂಡು ಕೂಲಿ ಹೋಗೋದು ಕಲ್ತ್ಕ. ಅವ್ರು ಯಾರಿಗೋ ಹೋಗ್ಬೇಕು ಅಂತಿದ್ದಲ್ಲ, ಕೊಚ್ಚಕ್ಕ ಯಾತ್ಕನ. ಒಂದಿಟ್ಟು ಅದೇ ಹತ್ತಿಗಿಡ್ದು ಬುಡ ಕೊಚ್ಬೇಕಂತೆ, ಅದಕ್ಕೆ ಬಾ ಅಂತ ಹೇಳಿತ್ತ ಅಣ್ಣಯ್ಯ. ಹೋಗ್ಬೇಕು. ನನಗೇನು ಊಟ ಏನು ಬೇಡ, ಹೋಗ್ತೀನಿ ನಾನು. ಅಲ್ಲೇ ಉಣ್ತೀನಿ. ಅವ್ರೇನೋ ಎತ್ಕ ದೇವ್ರಿಗೆ ಏನೋ ಕುರಿ ಕೊಯ್ದಿದ್ರಂತೆ, ಅಲ್ಲೇ ಸಾರು ಐತೆ, ಅಲ್ಲೇ ಬಾ ಉಣ್ವಿ ಅಂತ ಅಂದ್ರ, ಅದಕ್ಕೆ. ಸರಿ ಆಯ್ತು, ಹೋಗು. ಇನ್ನೇನು ಅಡುಗೆ ಮಾಡಿರೋದು ಬೈನಾಗ ಆಜ್ಞೆ ಉಂಬಕ್ಕಾಗುತ್ತೆ. ಚಳಿ ಇನ್ನೊಂದು ವಿಷಯ ಗೊತ್ತಾ? ಶಿಲ್ಪ ಆ ಸರ ಮಾಡಿಸ್ಕೊಂಡಿದ್ಲಲ್ಲ, ಅದು ಹೆಂಗೆ ಮಾಡಿಸ್ಕೊಂಡಿದ್ಲು ಗೊತ್ತಾ? ಅವಳಿಗೆ ದುಡ್ಡು ಹೆಂಗೆ ಸಿಕ್ತು ಗೊತ್ತಾ? ಹೆಂಗೆ ಹೇಳ್ತಂದ್ಲು? ಅದೇ ಆ ಸುರೇಶನ್ನ ಜೈಲಿಂದ ಬಿಡ್ಸಕ್ಕೆ ಅವ್ರ ಅಪ್ಪಯ್ಯ ಅಮ್ಮಯ್ಯ ದುಡ್ಡು ಕೊಟ್ಟಿದ್ರಂತೆ. 25,000ನೋ ಏನೋ. ನಾವಿಲ್ಲದೆ ಇದ್ದಾಗ ದುಡ್ಡು ಇಸ್ಕೊಂಡು ಅವ್ರನ್ನ ಬಿಡುಗಡೆ ಮಾಡಿಸವಳೆ. ನಮ್ಮ ಹತ್ರ ನೋಡ್ದ ಹೇಳಲಿಲ್ಲ ಅವಳು. ಹೌದಾ? ನಿನ್ಗೆ ಯಾರು ಹೇಳಿರಿ ವಿಷಯನ? ನಿನ್ಗೆ ಹೆಂಗೆ ಗೊತ್ತಾಯ್ತು? ರಾಣಿ ಇದ್ಲಲ್ಲ ಅಲ್ಲಿ, ಯಾರ ತಗೋ ಹೇಳ್ಕೊಂಡು ಮಾತಾಡ್ತಿದ್ಲು, ಅವಾಗ ಕೇಳಿಸ್ಕೊಂಡೆ ನಾನು. ಓ ಬಿಡು, ಮತ್ತೆ ಹಂಗಾರೆ ಅದಕ್ಕೆ ಮತ್ತೀಗ ಆ ಕಳ್ಳ ಯಾರೋ ಕತ್ಕೊಂಡು ಹೋಗಿರೋದು, ಅದೇನು ಹೇಳ್ತಾರಲ್ಲ. ನಾವು ದುಡ್ದಿರೋದೇ ನಮಗಿರಲ್ಲ, ಇನ್ನ ಕಂಡರ್ ದುಡ್ಡಾಗೆ ನಾವು ಬದುಕ್ತೀವಿ, ಸಾವುಕಾತಿ ಆಗ್ತೀವಿ ಅಂದ್ರೆ ಅದು ನಡೆಯಲ್ಲ ಅಂತ ಗೊತ್ತಾಗ್ತೈತಿ. ಅದಕ್ಕೆ ಮತ್ತೀಗ ಕಳ್ಳ ಕಿತ್ಕೊಂಡು ಹೋಗಂಗಾಗಿರೋದು. ಇವಳೇನಾದ್ರು ಕಷ್ಟಪಟ್ಟು ದುಡ್ದು ಮಾಡಿಸ್ಕೊಂಡಿದ್ರೆ ಇರೋದು. ನಾನು ಕಷ್ಟಪಟ್ಟು ದುಡ್ಡು ಮಾಡಿಸ್ಕೊಂಡಿಲ್ವ? ನಮ್ದು ಘನವಾಗೈತೆ, ಕಳ್ತನ ಆಗಿಲ್ಲ, ಏನೂ ಇಲ್ಲ. ನಾನು ಅವಾಗ ಎಷ್ಟೋ ಕದೀತಿದ್ದೆ, ಕಳ್ತನ ಮಾಡ್ಕೊಂಬತ್ತಿದ್ದೆ. ಅದು ಯಾವುದು ನನ್ನ ಕೈಯಾಗ ಉಳಿಲೇ ಇಲ್ಲ. ಕೊನೆಗೆ ನಾನು ತರಕಾರಿ ವ್ಯಾಪಾರ ಮಾಡಕ್ಕೆ ನಿಂತ್ಕೊಂಡು ದುಡ್ದು ಅದ್ರಾಗೆ ಒಂದು ಸರ ಮಾಡಿಸ್ಕೊಂಡಿದ್ದೀನಿ, ಅದು ಮಾತ್ರ ನನ್ನ ತಗೈತಿ. ಇನ್ನು ಯಾತು ಇಲ್ಲ, ನಾನು ಕಳ್ತನ ಮಾಡಿದ್ದು ಏನೇನು ಇಲ್ಲ. ₹1 ಇಕ್ಕೊಂಡಿಲ್ಲ ನಾನು, ಎಲ್ಲ ಹಂಗೆ ಹೋಯ್ತು. ಅದು ಹಂಗೆ ನಾನು ಕಳ್ತನ ಮಾಡ್ಕೊಂಡು ಬಂದಿದ್ದು ಹಂಗೆ ಹೊರಟೋಯ್ತು ಎಲ್ಲಾನು. ಅದಕ್ಕೆ ಮತ್ತೀಗ ಸರಿಯಾಗಿ ದುಡ್ದಿದ್ದೆ ನಮ್ಮ ಹತ್ರ ಇರೋದಂತ ನನಗೂ ಇವಾಗಲೇ ಅರ್ಥ ಆಗಿರೋದು. ಅದಕ್ಕೆ ಬೇಡಪ್ಪ, ಒಂದೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಕಳ್ತನ ಗಿಳ್ತನ ಮಾಡಬಾರ್ದು ಅಂತ ಈಗ ನನಗೆ ಗೊತ್ತಾಗೈತಿ. ನೀನು ಹೇಳೋದು ಸರಿಯಾಗೈತೆ ಹೇಳಿ. ನಾನು ದುಡ್ದಿರೋದು ನನಗೆ ಕುಡಿಯೋಕ್ಕೆ ಸಾಲ್ತಾ ಇರಲಿಲ್ಲ. ಈಗ ನಿನ್ನ ಕೈ ಕೊಟ್ಟು ಈಗ ವಾರಕ್ಕೊಂದ್ಸಲಿ ಕುಡಿಯಂಗಾಗೈತಿ. ವಾರಕ್ಕೊಂದ್ಸಲನೇ ಕುಡಿ ಸಾಕು, ಏನಾಗಲ್ಲ. ಕುಡ್ದು ಯಾಕೆ ಸುಮ್ಮನೆ ನಿನ್ನ ಆರೋಗ್ಯನ ನೀನೇ ಯಾಕೆ ಹಾಳು ಮಾಡ್ಕೊಂತೀಯ? ಕುಡ್ದು ಹೆಂಗಾಗಿದೆಯಾ ನೋಡು. ಕುಡಿಯೋದ್ರಿಂದ ಏನು ಪ್ರಯತ್ನ? ಏನೂ ಇಲ್ಲ, ಏನು ಬರಂಗಿಲ್ಲ. ಸುಮ್ಮನೆ ಎಲ್ಲ ನಿಮ್ದಿನೂ ಹಾಳು ಅಷ್ಟೇನಿ. ಹೋಗು, ಇನ್ನೇನು ಉಂಬಲ್ಲ ಅಂದಲ್ಲ. ಸರಿ ಆಯ್ತು, ಹೋಗ್ತೀನಿ ನಾನು. ಚಳಿ ಎಲ್ಲೇ ನಮ್ಮ ಶಿಲ್ಪಮ್ಮ ಕಾಣೋದೇ ಇಲ್ಲ. ಎಲ್ಗೋದ್ಲೆ? ಕಾಣಿಸ್ತಾನೆ ಇಲ್ಲ. 4-5 ದಿವಸ ಆಯ್ತು. ಏನಾಯ್ತು ಅವಳಿಗೆ? ಏನೋ ಸನಕಿಲ್ಲ ಅಂತ ಏನೋ ಹೇಳ್ತಿದ್ದ ನಿನ್ ಗಂಡ, ಅವಾಗ್ಲೇ ಅತ್ಲಕ್ ಬಂದಿದ್ದ. ಹೂ ಕಣಕ, ಅವಳದು ಸರ ಯಾವನ ಕಳ್ಳ ಕಿತ್ಕೊಂಡು ಹೋದಾಗಿಂದನ ಅವಳಿಗೆ ಜ್ವರ ಚಳಿ ಬಂದೈತಿ. ಎಷ್ಟು ಮಾತ್ರ ನುಂಗಿರು ಹೋಗ್ತಿಲ್ಲ, ಎಷ್ಟು ಔಷಧಿ ತಿಂದ್ರು ಹೋಗ್ತಾ ಇಲ್ಲ. ಒಳಗೈದಾಳೆ, ಓದ್ಕೊಂಡು ಮನೆ ಕಂಡವಳೆ, ರಗ್ಗೋತ್ಕೊಂಡು ಚಳಿ ಅಂತಾನೆ. ಹೌದಾ? ಅಯ್ಯೋ ದೇವ್ರಿ, ಏನಾತಿ ಹುಡುಗಿಗೆ? ಹೋಗತ್ತ, ಬರೇ ಇಂಥ ಎಡವಟ್ ಮಾಡ್ಕೊಂಬದಿ ಆಯ್ತು ನಮ್ಮ ಶಿಲ್ಪಮ್ಮ. ಯಾವ್ದಾನ ಒಂದು ಆಯ್ತಪ್ಪ ಹೋಯ್ತು, ಸಮಸ್ಯೆ ಹೋಯ್ತು ಅಂದ್ರೆ ಇನ್ನೊಂದು ಯಾವ್ದಾದ್ರೂ ಸಮಸ್ಯೆ ಬಂದ್ಬಿಡುತ್ತೆ. ಈ ಹುಡುಗಿ ಜೀವನದಾಗೆ ಬರೇ ಸಮಸ್ಯೆ ಅನ್ನೋದೇ ಆತಲ್ಲ ಚಳಿ. ನಾನೇನ್ ಮಾಡೋಣಕ್ಕ? ಅವಳಾಗಿ ಅವಳು ಸಮಸ್ಯೆನ ಮೈ ಮೇಲೆ ಎಳ್ಕೊಂತಾಳೆ. ನನ್ನ ಮಾತು ಕೇಳಲ್ಲ. ನನ್ನ ಮಾತು ಕೇಳಂಗಿದ್ದಿದ್ರೆ ಇಟತ್ತಿಗೆ ನೆಮ್ಮದಿಯಾಗಿರ್ತಿದ್ಲು. ಯಾಕೆ ಬೇಕಾಗಿತ್ತ ಸುರೇಶನ್ ಸವಾಸ? ಮನೆ ಬಿಟ್ಟು ಹೋಗಿ ಅವನಿಂದ ಬಿದ್ದು ಅವನಿಗೆ ದುಡ್ಡು ಕೊಟ್ಟು ಕಳ್ಕೊಂಡು ಇಷ್ಟೆಲ್ಲನ ಪಜೀತಿ ಪಡೋ ಬದಲು ಸುಮ್ಮನೆ ನೆಮ್ಮದಿಯಾಗಿ ಇಲ್ಲೇ ಇರ್ಬೋದಾಗಿತ್ತು. ಸರಿ ಎಲ್ಲಿ ಒಳಗೈದಾಳೇನು? ಒಳಗೈದಾಳೆ. ನಾನು ತರಕಾರಿ ವ್ಯಾಪಾರ ಮಾಡಕ್ಕೆ ಹೋಗ್ಬೇಕು. ಹೋಗಿ ಮಾತಾಡ್ಸ್ಕೊಂಡು ಹೋಗು. ನೀನು ನಾನು ಒಂದಿಟ್ಟು ಧೈರ್ಯ ಹೇಳು, ನಾನು ಹೋಗ್ತೀನಿ. ಸರಿ ಅಮ್ಮ, ಆಯ್ತು, ಹೋಗು. ಶಿಲ್ಪಮ್ಮ ಯಾಕ ಮಿಂಗ್ರ ಗುದ್ಕೊಂಡು ಮನೆ ಕೇಳಿದ್ಯಾ? ಏನಾತೆ ನಿನಗೆ? ಅಯ್ಯೋ, ಅಲ್ಲ ನಿನ್ನ ಮಕ ನೋಡಿ 4-5 ದಿವಸ ಆತಲ್ಲೇ ತಾಯಿ. ಯಾಕೆ ಹಿಂಗೆ ಮನೆ ಕೇಳಿದ್ಯಾ? ಪಂಡಿತರ ಹತ್ರ ಔಷಧಿ ಈಗ ವಾಸಿ ಆಗಲಿಲ್ಲ ಅಂದ್ರೆ ಆಸ್ಪತ್ರೆಗಾದ್ರೂ ಹೋಗೊಂದು ಇಂಜೆಕ್ಷನ್ ಅನ್ನು ಮಾಡಿಸ್ಕೊಂಬರ್ಬೇಕು, ಬೇಡವೋ? ಶಿಲ್ಪಮ್ಮ, ಶಿಲ್ಪ ಅತ್ತೆ, ನೀವಾ? ಏನತ್ತೆ ಬಂದಿದ್ದು? ಅಲ್ಲ ನೀನ್ ಯಾಕೆ ಹಿಂಗೆ ಮನೆ ಕಣಿದ್ಯಾ ರಗ್ಗೊತ್ಕೊಂಡು? ಏನಾಗಿತ್ತು ನಿನಗೆ?
ಯಾಕ ಚಳಿ ಜ್ವರ ಬಿಡ್ತಾನೆ ಇಲ್ಲ ಕಣತ್ತೆ. ಅಯ್ಯೋ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾವಾಗ್ಲೂ ರೊಗ್ಗೊತ್ಕೊಂಡ್ ಮನಿಕಮ್ಮನ ಅನ್ಸುತ್ತೆ. ಊಟ ಸೇರ್ತಿಲ್ಲ, ಏನೂ ಇಲ್ಲ. ಅಯ್ಯೋ ಏನಾತೆ ನಿನ್ಗೆ? ಅದ್ಯಾಕ ಸರಕ್ ಪರಕ್ ಕಾದೈತೆ ಅಂತಂದೆ. ಯಾವನೇ ಅವನು ಕಳ್ತಾನ ಕಳ್ಳ ಕತ್ಕೊಂಡು ಹೋದವನು? ಅದ್ಯಾರು ನೋಡಿ ನೀನ್ ಗಂಡನ್ನ ಇಲ್ಲ ಯಾರು ನನ್ನ ಗಂಡಸನ್ನ ಕರ್ಕೊಂಡೋಗಿ ಯಾವ ಊರನ್ನು ಏನು ಎತ್ತಂತ ಒಂದಿಟ್ಟು ವಿಚಾರಿಸ್ಕೊ ಬರ್ಬೇಕ ಬೇಡವಾ? ಅಕ್ಕಪಕ್ಕದವ್ರಿಗೂ ಹೋಗಿ ಯಾವನು ಅಂತ ನೋಡಿ ಹಿಂಗೆ ಅದನ್ನೇ ತಲೆಗಿಕ್ಕೊಂಡು ಚೆನ್ನಾಗಿಲ್ದ ಮನಿಕೊಂಡ್ರೆ ಆಗುತ್ತೇನೆ. ಎದ್ದು ಓಡಾಡ್ಬೇಕಮ್ಮ. ಅಯ್ಯೋ ಅತ್ತೆ, ಅಯ್ಯೋ ನನಗೆ ಅದನ್ನ ನೆನೆಸ್ಕೊಂಡ್ರೆ ಇನ್ನು ಹೊಟ್ಟೆ ಉರಿತೈತೆ. ಆ ಕಳ್ಳನ ಮಗ ಎಲ್ಲಿದ್ನೋ ಏನ್ ಸುಡ್ಗಾಡೋ. ನಾನು ಎಷ್ಟು ಕಷ್ಟಪಟ್ಟು ದುಡ್ಡೆಲ್ಲ ಕುಡಿಕೊಂಡು ಏನೇನೋ ಮಾಡಿ ಒಂದು ನೆಕ್ಲೆಸ್ ಮಾಡಿಸ್ಕೊಂಡಿದ್ದೆ. ಅದ್ರ ಮೇಲೂ ಕಣ್ಣು ಬಿತ್ತ ಆ ದೇವ್ರಿಗೆ. ಅಯ್ಯೋ ದೇವ್ರು, ಏನಪ್ಪ ದೇವ್ರೆ ನನಗೆ ಕಷ್ಟ ಕೊಡ್ತೀಯ. ಯಾವ್ದಾದ್ರು ಒಂದು ಒಳ್ಳೇದಾಯ್ತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಯಾವ್ದಾದ್ರು ಮೂಲೆಯಲ್ಲಿ ಕೆಟ್ಟದ್ದು ತೂರು ಬಂದ್ಬಿಡುತ್ತೆ ನನ್ನ ಕಡೆಗೆ. ಅಯ್ಯೋ ಏನ್ ಮಾಡೋಣತ್ತೆ. ಅಯ್ಯೋ ಏನ್ ಹುಡುಗಿನ ಅಮ್ಮ ನೀನು, ಏನಾನ ಒಂದು ಎಡವಟ್ ಮಾಡ್ಕೊಂತೀಯ. ಹೋಗ್ಲಿ ಬಿಡು, ಅಳ್ಬೇಡ ಸುಮ್ಮನೆ ನಡಿ, ಆಸ್ಪತ್ರೆಗಾನ ಹೋಗಿ ಬರೋಣ. ಬೇಡ ಅತ್ತೆ, ಯಾವ ಆಸ್ಪತ್ರೆ ಬೇಡ, ಏನು ಬೇಡ. ನಾನು ಹಿಂಗೆ ಇದ್ಬಿಡ್ತೀನಿ. ನನಗೆ ಎದ್ದು ಎಲ್ಗೂ ಹೋಗಕ್ಕೆ ಮನ್ಸಿಲ್ಲ. ಅಯ್ಯೋ ರಾಜಕ್ಕ ಏನಾಯ್ತು ಶಿಲ್ಪನ್ಗೆ? ಯಾಕೆ ಹಿಂಗ್ ಮನಿ ಕಂಡವಳೆ? ಶಿಲ್ಪ ಯಾಕೆ ಹಿಂಗ್ ಮನಿ ಕಂಡಿದ್ಯಾ? ನಾನು ಈ ಕಡೆಗೆ ಬರೋಕೆ ಆಗ್ಲಿಲ್ಲ. 4-5 ದಿವಸ ಆಯ್ತು. ನೀನು ನಮ್ಮ ಮನೆ ಕಡೆಗೂ ಬರ್ಲಿಲ್ಲ. ಏನಾಯ್ತು ಶಿಲ್ಪ? ಯಾಕೆ ಹುಷಾರಿಲ್ವಂತೆ ಸೇಳಿ ಹೇಳ್ತಿದ್ಲು. ಅದೇ ಕಣೆ, ಇವಳ್ದು ನೆಕ್ಲೆಸ್ ಮಾಡಿಸಿದ್ದು ಕಷ್ಟಪಟ್ಟು ದುಡ್ದು ಇಕ್ಕೊಂಡಿದ್ದೆ. ದುಡ್ಡ ಅದ್ರಾಗೆ ಒಂದು ಸರ ಮಾಡಿಸಿಕೊಂಡಿದ್ದೆ. ಅದಕ್ಕೂ ಆ ಕಳ್ಳ ಬಂದು ಕನ್ನ ಹಾಕೊಂಡು ಹೋದ ಮನೆಯಾಳ ಅಂತ ಅದನ್ನೇ ಚಿಂತೆ ಮಾಡ್ತಾ ಇದ್ದಾಳೆ. ನನಗೆ ಬರೀ ಇಂಥ ಸಮಸ್ಯೆನೇ ಅದು ಅಂತಾನ. ನೋಡಮ್ಮ, ಅಲ್ಲ ಆಗೋಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹಿಂಗೆ ಊಟ ತಿಂಡಿ ಬಿಟ್ಟು ರೊಗ್ಗೊತ್ಕೊಂಡು ಮನೆ ಕಂಡ್ರೆ ಹೋಗಿರೋದು ಬರುತ್ತೇನಮ್ಮ ಹೇಳು? ಶಿಲ್ಪ ಅದನ್ನೇ ಯೋಚನೆ ಮಾಡಿರ ಆಗಲ್ಲ ಕಣೆ. ಯೋಚನೆ ಮಾಡಿದಷ್ಟು ನಿನಗೆ ನೋವಾಗೋದು. ಬಿಟ್ಟಾಕು, ಹೋದ್ರೆ ಹೋಯ್ತು ಬಿಡು. ಈಗ ನೀನು ಹೋಟ್ಲೈತೆ, ಅದನ್ನ ನಡೆಸ್ಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗು. ಇನ್ಯಾರಾದ್ರೂ ಹೋಟ್ಲ್ ಇಕ್ಕಿದ್ರೆ ಆಮೇಲೆ ನೀನು ಹೋಟ್ಲ್ ಎತ್ತಬೇಕಾಗುತ್ತೆ. ಅದಕ್ಕೆ ಚೆನ್ನಾಗಿ ಆಗ್ತಾ ಇರೋದನ್ನ ವ್ಯಾಪಾರ ಯಾಕೆ ಕೆಡಿಸ್ಕೊಂತೀಯ? ನಿನಗೊಂದು ಬಿಸ್ನೆಸ್ ಅಂತ ಐತೆ, ದುಡಿಯೋಕ್ಕೊಂದು ಮಾರ್ಗ ಐತೆ. ಅದನ್ನ ಯಾಕೆ ಬಿಟ್ಕೊಡ್ತಾ ಇದ್ಯಾ? ಯಾವುದೋ ದುಡ್ಡು ಬಿಡು, ಅದೇ ಹೆಂಗೋ ಬಂತು ಹಂಗೆ ಹೋಯ್ತತ್ತ. ಅದೇ ನೀನೇನೇನು ಕಷ್ಟಪಟ್ಟು ಕೂಲಿ ಹೋಗಿ ದುಡ್ದು ಸಂಪಾದನೆ ಮಾಡಿದ್ದಲ್ವಲ್ಲ. ಹೋದ್ರೆ ಹೋಗ್ಲಿ ಬಿಡು. ಏನೇ ರಾಣಿ ಹಿಂಗ್ ಮಾತಾಡ್ತಾ ಇದ್ಯಾ? ಹೋದ್ರೆ ಹೋಗ್ಲಿ ಅಂತ ಹೇಳ್ತಾ ಇದ್ಯಲ್ಲ. ಏನು 1 ರೂಪಾಯಿ 2 ರೂಪಾಯಿನ ಹೋದ್ರೆ ಹೋಗ್ಲಿ ಅಂತ ಬಿಟ್ಟಾಕಕ್ಕೆ 25-30 ಸಾವಿರ ರೂಪಾಯಿ ನೆಕ್ಲೆಸ್ ಎಷ್ಟು 1 ವರ್ಷ ದುಡಿಬೇಕು ಅಂತದೊಂದು ಮಾಡಿಸ್ಬೇಕು ಬಂಗಾರದ ಸರನ ಅಂತಂದ್ರೆ ಯಾರಿಗೆ ತಾನೇ ಚಿಂತೆ ಆಗಲ್ಲ ಹೇಳು? ಎಷ್ಟು ಸುಲಭನಾಗಿ ಹೇಳ್ತಾ ಇದ್ಯಾ ನೋಡು. ಹೋಗಿದ್ದು ಹೋಯ್ತು ಅಂತನ. ಅಲ್ಲ, ಯಾರು ಸುಲಭನಾಗೆ ಮರೆಯಕ್ಕಾಗಲ್ಲ, ಆದ್ರೂ ಮರಿಲೇಬೇಕಲ್ಲ. ಈಗ ಆಗೋಗಿರೋದ್ರೆ ಈಗೇನು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ರಿಗೇನು ಹುಡ್ಕಕ್ಕಾಗುತ್ತಾ ಹೇಳು? ಅಥವಾ ನೀನೇ ಹೋಗಿ ಎಲ್ಲ ಹುಡುಕ್ತೀಯೋ? ಹಿಂಗ್ ಮನೆ ಕಂಡಿದ್ರೆ ಆಗಲ್ಲ. ಹೋಗಿ ಹುಡುಕ್ಬೇಕು, ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲ ಎಲ್ಲ ಮರ್ತು ಸುಮ್ಮನಾಗ್ಬೇಕು. ಹೋಗಿದ್ರು ಹೋಯ್ತಾಗೆ ಅಂತ ಹೇಳ್ಬಿಟ್ಟು ಬಿಟ್ಟಾಗ ಸುಮ್ಮನಾಗ್ಬೇಕು. ಹೋದ್ರೆ ಹೋಗ್ಲಿ ಅಂತಾನ. ಜೀವ ಐತಲ್ಲ, ದುಡ್ಕೊಂಡು ತಿನ್ಬೋದು ಬಿಡು ನೆಮ್ಮದಿಯಾಗಿ. ನಿನಗೆ ಒಂದು ಬಿಸ್ನೆಸ್ ಅಂತ ಐತೆ, ಹೋಟ್ಲು ವ್ಯಾಪಾರ ಚೆನ್ನಾಗ್ ಆಗ್ತಿತ್ತಲ್ಲ, ಅದನ್ನೇ ಮುಂದುವರ್ಸ್ಕೊಂಡು ಹೋಗು. ಅಂತ ಸಹನ ಏನ್ ಮಸ್ತಾಗಿ ಮಾಡಿಸ್ಬೋದು ನೀನ್ ದುಡಿದ್ರೆ. ನೀನ್ ಮನೆ ಕಂಡು ಕಾಯಿಲೆ ಮನೆ ಕಂಡ್ರೆ ಯಾರು ಆಗಲ್ಲ. ಎದ್ದಳು ಮ್ಯಾಕೆ ಉಂಡಿದ್ಯೋ ಇಲ್ವೇ? ಯಾತನ ಯಾಕ ಊಟನೂ ಸೇರಲ್ಲ ಅತ್ತೆ? ಊಟ ಮಾಡಕ್ಕೆ ಮನ್ಸು ಬರಲ್ಲ. ಸೇಳಿ ಅಡುಗೆ ಮಾಡಿದೀನಿ, ಅನ್ನ ಸಾರು ಇಕ್ಕೊಂಡು ಉಣ್ಣು ಅಂದ್ಲು. ಆಯ್ತು, ನನ್ಗೆ ಉಂಬಕ್ ಮನ್ಸಿಲ್ಲ, ಹೋಗು ಆಮೇಲೆ ಉಣ್ತೀನಿ ಅಂದೆ. ಉಂಡಿಲ್ಲ, ಏನೂ ಇಲ್ಲ, ಊಟನೂ ಸೇರ್ತಿಲ್ಲ ನನಗೆ. ಹಿಂಗ್ ಉಮ್ದಂಗ್ ತಿಂದಂಗ್ ಹಿಂಗೆ ರೊಗ್ಗೊತ್ಕೊಂಡ್ ಮನಿಕ ಆದಷ್ಟು ಬೇಗ ನಿನ್ನ ತಗೊಂಡೋಗಿ ಚಟ್ಟಕ್ಕೆ ಏರಿಸ್ಬೇಕಾಗುತ್ತೆ. ಎದ್ದಳು ಎದ್ದು ಒಂದಿಟ್ಟು ಕೈ ಕಾಲು ತೊಳ್ಕೊಂಡು ಮಕ್ಕ ಒರೆಸ್ಕೊಂಡು ಉಣ್ಬ. ಹೋಗಿ ರಾಣಿ ಒಂದಿಟ್ಟು ಸಾರು ಅನ್ನ ಬಿಡ್ಕೊಂಡು ಒಂದು ತಟ್ಟೆ ಕಿಕ್ಕೊಂಡು ತಾಂಬರ ಹೋಗಿ ಉಮ್ಲಿ ಮೊದ್ಲು. ಎದ್ದಳು ಮ್ಯಾಕೆ ಉಣ್ವಂತೆ. ಕಣೆ ಶಿಲ್ಪ, ಎದ್ದಳು ಊಟ ಮಾಡುವಂತೆ. ಮೊದ್ಲು ಊಟ ಮಾಡಿ ಕಣ್ಣೀರು ಒರೆಸ್ಕ. ಅಳಬೇಡವೆ ಶಿಲ್ಪ, ಅಳಬೇಡ, ಸುಮ್ನೀರು. ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಸುಮ್ನೀರು, ಹೋಗು ಮಕ್ಕ ಒರೆಸ್ಕೆ ಬರಕ್ಕೆ ಹೋಗಿ ಬಂದಿಟ್ಟು ಎದ್ದೋಗಿ. ಮನಗಿತ್ತಾಗೆ ಮನಗಿರಿ ಹಂಗೇನೆ ಮನಿಕೆ ಮನ ಸುತ್ಕೊಂಡು ಅಮ್ಮಂಗ ಆಗುತ್ತೆ. ಎದ್ದು ಓಡಾಡಬೇಕು ಬಿಸ್ಲಾಗ ಬಂದಿಟ್ಟು. ಎದ್ದಾಳು ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.